ಓಂ ನಮಃ ಶಿವಾಯ. ಮಂಥರೆಯ ಮಾತುಗಳನ್ನು ಕೇಳಿ ಕೈಕೇಯಿ ರಾಮನನ್ನು ಕಾಡಿಗೆ ಕಳಿಸಿದಳು. ಶಕುನಿಯ ಕುತಂತ್ರಗಳನ್ನು ನಂಬಿ ಧರ್ಮರಾಯ ಕುರುವಂಶದ ನಾಶಕ್ಕೆ ಕಾರಣನಾದ. ಪುರಾಣಗಳು ಕಲಿಸುವ ಅಪ್ಪಟ ಸತ್ಯ ಒಂದೇ: ಸ್ವಂತ ಬುದ್ಧಿಯನ್ನು ಪಕ್ಕಕ್ಕಿಟ್ಟು ಪಕ್ಕದವರ ಚಾಡಿ ಮಾತುಗಳನ್ನು ಕೇಳಿದರೆ ಎಂಥವನಾದರೂ ಬೀದಿಗೆ ಬೀಳ್ತಾನೆ. ನಿನ್ನ ಜೀವನ ನಿನ್ನದು, ನಿನ್ನ ನಿರ್ಧಾರ ನಿನ್ನದು. ಯಾರೋ ಬರೆದ ಕುತಂತ್ರದ ಸ್ಕ್ರಿಪ್ಟ್ನಲ್ಲಿ ನೀನು ಕ್ಯಾರೆಕ್ಟರ್ಲೆಸ್ ಆಗಬೇಡ. ಶ್ರೀಕೃಷ್ಣನು ಹೇಳ್ತಾನೆ, ಯಾರೇ ಏನೇ ಮಾತನಾಡಲಿ, ಎಷ್ಟೇ ಕೆಟ್ಟದಾಗಿ ವರ್ತಿಸಲಿ, ಎಷ್ಟೇ ಕೋಪಗೊಂಡರೂ ನೀನು ಮಾತ್ರ ಶಾಂತವಾಗಿರು. ಹೇಗೆ ಕೊಳಕು ನೀರು ಸ್ವತಃ ನೆಲೆಸಿದ ನಂತರ ಸ್ವಚ್ಛವಾಗುತ್ತದೆಯೋ ಹಾಗೆಯೇ ಶಾಂತ ಮನಸ್ಸಿನಲ್ಲಿ ಸತ್ಯ ಸ್ಪಷ್ಟವಾಗಿ ಕಾಣಿಸುತ್ತದೆ. ವಾದವಿವಾದದಲ್ಲಿ ಅಲ್ಲ, ತಾಳ್ಮೆಯಲ್ಲಿ ನಿಜವಾದ ಶಕ್ತಿ ಇದೆ. ಪ್ರತಿಯೊಂದು ಮಾತಿಗೂ ತಕ್ಷಣ ಪ್ರತಿಕ್ರಿಯಿಸಬೇಡ. ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಪದಗಳಿಂದಲೇ ಸಿಗುವುದಿಲ್ಲ. ಕೆಲವು ಉತ್ತರಗಳು ಮೌನದಲ್ಲೇ ಸಿಗುತ್ತವೆ. ನೆನಪಿಟ್ಟುಕೋ ಪಾರ್ಥ, ತನ್ನ ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಂಡವನನ್ನು ಲೋಕದ ಯಾವುದೇ ಗದ್ದಲವೂ ಅಲ್ಲುಗಾಡಿಸಲು ಸಾಧ್ಯವಿಲ್ಲ. ಹರ್ ಹರ್ ಮಹಾದೇವ್. ಕಷ್ಟ ಅಂತ ಹೋದರೆ ಯಾರೂ ಸಹಾಯ ಮಾಡಲ್ಲ, ಇಷ್ಟ ಅಂತ ಹೇಳಿದರೆ ಯಾರೂ ಪ್ರೀತಿ ತೋರಿಲ್ಲ. ಅದಕ್ಕೆ ಹೇಳೋದು, ಕಷ್ಟನ ತೋರಿಕೊಳ್ಬಾರ್ದು, ಇಷ್ಟನ ಹೇಳಿಕೊಳ್ಬಾರ್ದು. ಕಷ್ಟಕ್ಕೆ ಕರುಣೆ ಇಲ್ಲ, ಇಷ್ಟಕ್ಕೆ ಬೆಲೆ ಇಲ್ಲ. ಹರ್ ಹರ್ ಮಹಾದೇವ್. ಆಡು ಮುಟ್ಟದ ಸೊಪ್ಪಿಲ್ಲ, ಆಸೆ ಇಲ್ಲದ ಹೆಣ್ಣಿಲ್ಲ, ಜಗಳವಿಲ್ಲದ ಸಂಸಾರವಿಲ್ಲ, ನಂಬಿಕೆ ಇಲ್ಲದ ಜೀವನವಿಲ್ಲ. ಹಣ ಆಸ್ತಿಗೆ ಆಯುಸ್ಸು ಇಲ್ಲ, ಆದರೂ ಜನ ನಾನು ನನ್ನದು ಅನ್ನುವುದನ್ನು ಬಿಡುವುದಿಲ್ಲ. ಇದೇ ಕರ್ಮ. ಓಂ ನಮಃ ಶಿವಾಯ. ಸಮಯ ಒಳ್ಳೆಯದೇ ಆಗಲಿ ಕೆಟ್ಟದೇ ಆಗಲಿ ಒಂದು ಪಾಠವನ್ನಂತೂ ಕಲಿಸುತ್ತದೆ. ಒಳ್ಳೆಯ ಸಮಯದಲ್ಲಿ ಎಲ್ಲರೂ ನಮ್ಮವರಾಗಿದ್ದರೆ, ಕೆಟ್ಟ ಸಮಯದಲ್ಲಿ ನಮ್ಮವರೇ ಬೇರೆಯವರೇ ಆಗಿ ಬದಲಾಗಿರುತ್ತಾರೆ. ಸಮಯ